ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿಶೇಷ ಹವ್ಯಾಸಗಳನ್ನು ಬೆಳೆಸಿಕೊಂಡಿರ್ತಕ್ಕಂತಹ ಗಣ್ಯರನ್ನು ಸಾಧಕರನ್ನು ಪರಿಚಯ ಮಾಡಿಕೊಳ್ಳುವ ಸುವರ್ಣ ನ್ಯೂಸ್ನ ಈ ಕಾರ್ಯಕ್ರಮಕ್ಕೆ ವೀಕ್ಷಕರೇ ನಿಮಗೆ ಸ್ವಾಗತ. ನಾನು ಇವತ್ತು ಒಂದು ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರ ಹೆಸರು ಕಲೀಮುಲ್ಲಾ. ವೃತ್ತಿಯಿಂದ ಕಾಲೇಜಿನ ಉಪನ್ಯಾಸಕರು, ಪ್ರವೃತ್ತಿಯಿಂದ ಇವರ ಹವ್ಯಾಸಗಳಿಂದ ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ದಾರೆ. ಸಾಹಿತಿಯಾಗಿ ಕೂಡ ರೂಪುಗೊಂಡಿರ್ತಕ್ಕಂಥ ಇವರನ್ನು ನಾವು ಇವತ್ತು ಅವರ ಫೋಟೋಗ್ರಫಿಯ ಕಾರಣಕ್ಕಾಗಿ ಮಾತಾಡಿಸ್ತಾ ಇದ್ದೀವಿ. ಇದೀಗ ನಮ್ಮ ಜೊತೆ ಇದ್ದಾರೆ ಕಲೀಮುಲ್ಲಾ, ಶಿವಮೊಗ್ಗದ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ ಸರ್. ತಾವು ಫೋಟೋಗ್ರಫಿ ಅಂತಹ ಒಂದು ವೃತ್ತಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅನ್ನೋದೇ ನಮಗೊಂದು ವಿಶೇಷ ಕುತೂಹಲ. ಯಾಕಂದರೆ ನೀವು ಉಪನ್ಯಾಸಕರು, ಪಾಠ ಪ್ರವಚನದ ಕಡೆ ಇರ್ತಕ್ಕಂಥ ಉಪನ್ಯಾಸಕರು, ಈ ಪ್ರವೃತ್ತಿ ಹಿಂದೆ ಹೇಗೆ ಬಿದ್ದಿರಿ ಅನ್ನೋದು? ಪ್ರವೃತ್ತಿ, ವೃತ್ತಿ ಅಲ್ಲ, ಪ್ರವೃತ್ತಿ. ಇದಕ್ಕೆ ಕಾರಣ ಏನಂದರೆ, ಒಂದ್ಸಲ ನಾನೊಂದು ಕ್ಯಾಮ್ರಾ ತಗೊಂಡಿದ್ದೆ. ಕುಪ್ಪಳ್ಳಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಾನು ಅವಾಗ ಸ್ಟೂಡೆಂಟು. ಆಗ ಅಲ್ಲಿ ತೇಜಸ್ವಿ ಬಂದಿದ್ದೆ. ಅವ್ರದ್ದೆಲ್ಲ ಫೋಟೋ ತೆಗಿಯೋ ಅಂತ ಹೇಳಿ ಇದು ಮಾಡುವಾಗ ಅವರು ಇದು ಯಾರ್ದಿದೆ ಕ್ಯಾಮ್ರಾ ಅಂತ ಕೇಳಿದ್ರೆ, ನಂದೇ ಸರ್ ಅಂದೆ. ನಿಂದೆ, ನಾವು ಸರ್ವನಾಶ ಆಗ್ತೀಯ ನೀನು ಅಂತ ಹೇಳಿದ್ರು ನನಗೆ ಕ್ಯಾಮ್ರಾ ಇಟ್ಕೊಂಡು. ಅಂದರೆ ಅವಾಗ ದುಬಾರಿ, ಕಾಸ್ಟ್ಲಿ ಇದು ಅಂತ. ಸೊ ಆವಾಗಿಂದ ನನಗೆ ಅದ್ರ ಮೇಲೆ ತುಂಬ ವ್ಯಾಮೋಹ ಬಂತು. ಅದು ಏನು ತೆಗಿಬೇಕು ಅದೆಲ್ಲ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ. ಆವಾಗ ಫೋಟೋಗ್ರಫಿ ಇದ್ದರೆ ಬರೀ ಮನುಷ್ಯ ಚಿತ್ರ ತೆಗೆಯೋದು, ಪೋರ್ಟ್ರೇಟು, ನಿಂತ್ಕೊಂಡಿರೋದು, ಈ ಥರದ್ದೇ ಇತ್ತು. ಆಮೇಲೆ ಅದು ಬದಲಾಗ್ತಾ ನಿಧಾನಕ್ಕೆ ನಾನು ಈ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಅವುಗಳ ಫೋಟೋ ತೆಗೆಯೋದನ್ನು ಹೆಚ್ಚು ರೂಢಿಸ್ಕೊಳ್ತಾ ಬಂದೆ. ಇದು ಥರ ನನಗೆ ಖುಷಿನೂ ಕೊಡ್ತಾ ಇದೆ. ಮತ್ತು ನಾನು ಅದ್ರ ಮೇಲೆ ಈಗ ಬರವಣಿಗೆನೂ ಮಾಡ್ತಾ ಇರೋದ್ರಿಂದ ಅದೊಂದು ಹೊಸ ಅನುಭವ ಅಂತ ಅನಿಸ್ತಾ ಇದೆ. ಇದನ್ನು ತೇಜಸ್ವಿ ಕೂಡ ಮಾಡಿದರು. ಅಫ್ಕೋರ್ಸ್ ನಮ್ಗೆ ಅವರೊಂದು ಮಾಡೆಲ್ಲು ತೇಜಸ್ವಿ ಕೂಡ ಈ ಕೆಲಸ ಮಾಡಿದರು. ಅವರು ಒಂಥರ ನಮಗೆ ರೋಲ್ ಮಾಡಲ್ ಥರ ಅವ್ರನ್ನ ಇಟ್ಕೊಂಡು ನನ್ನ ಓದು, ಹವ್ಯಾಸ, ಬರವಣಿಗೆ ಇದೆಲ್ಲದಕ್ಕೂ ಪೂರಕ ಆಗೋ ಹಾಗೆ ಫೋಟೋಗ್ರಫಿ ಮಾಡ್ತಾ ಬರ್ತಾ ಇದ್ದೀನಿ. ಸರ್, ಈ ಫೋಟೋಗ್ರಫಿ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ಅದಕ್ಕೆ ಒಂದಿಷ್ಟು ಅಗತ್ಯ ಸಲಕರಣೆಗಳು ಬೇಕಾಗುತ್ತೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಸಿದ್ಧತೆಗಳು ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು, ಈ ರೀತಿಯ ಹಲವು ಒಂದು ರೀತಿಯ ಅದು ಪ್ರಪಂಚನೇ ಬೇರೆ. ಅದು ಫೋಟೋಗ್ರಫಿ ಪ್ರಪಂಚ ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳಿಂದ ನೋಡ್ತಕ್ಕಂಥ ವಿಷಯಗಳೇ ಬೇರೆ ಆಗಿರುತ್ತೆ. ಕ್ಯಾಮ್ರಾ ಕಣ್ಣುಗಳಿಂದ ನೋಡಕ್ಕಂಥ ಬದಲಾವಣೆನೇ ಬೇರೆ ಇರುತ್ತೆ. ಆ ಬದಲಾವಣೆಗೆ ನಿಮ್ಮನ್ನು ನೀವು ಹೇಗೆ ಒಗ್ಗಿಸ್ಕೊಂಡ್ರಿ? ಅಲ್ಲ, ಅದೇ ನೋಡ್ರಿ, ಈಗ ಅಲ್ಲೊಂದು ಪಕ್ಷಿ ಇದೆ. ನಾನು ಆವಾಗಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ. ಫೋಟೋ ತೆಗಿಯೋದು ಆಮೇಲೆ, ಆದರೆ ಮೊದಲು ನೀವು ನೋಡ್ಬೇಕಾಗಿರೋದು ಅದನ್ನ. ಈಗ ಫಸ್ಟು ಅದನ್ನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ ಅನ್ನೋದಲ್ಲ, ನಮ್ಮ ಸುತ್ತಮುತ್ತ ಇರೋದನ್ನ ಮೊದಲು ಸರಿಯಾಗಿ ನೋಡ್ಬೇಕು ನಾವು. ಈಗ ನಾನು ಬೆಳಗ್ಗೆ ಎಲ್ಲಿಂದ ಬಂದಾಗಿಂದ ಇಲ್ಲಿರೋ ಪಕ್ಷಿಗಳು ಯಾವ್ದಾವ್ದಿದ್ದಾವೆ ಅಂತ ನೋಡ್ತಾ ಇದ್ದೆ. ಮಂಟೆ ಹಕ್ಕಿ ಇಲ್ಲಿ ಅವಾಗಿಂದ ಓಡಾಡ್ತಾ ಇದೆ. ಅದೆಲ್ಲಾದ್ರೂ ಗೂಡು ಕಟ್ಟಿದೆಯಾ, ಈ ಥರದ್ದೆಲ್ಲ. ಇದು ಒಂದು. ಎರಡನೇದು, ಆಮೇಲೆ ನಿಧಾನಕ್ಕೆ ನೀವು ಒಂದೊಂದೇ ಪಕ್ಷಿಗಳನ್ನ ನೋಡ್ತಾ ಅವುಗಳು ಫೋಟೋ ತೆಗಿತಾ, ಪ್ರಾಣಿಗಳನ್ನು ನೋಡ್ತಾ ನಿಮ್ಗೆ ಕುತೂಹಲ ಹೆಚ್ಚಾಗ್ತಾ ಆಮೇಲೆ ಅದೇ ಥರದ ಗೆಳೆಯರ ಸಂಪರ್ಕ ಬರುತ್ತೆ. ಅಲ್ಲಿ ಆ ಪಕ್ಷಿ ಇದೆ, ನಡೀರಿ ಹೋಗೋಣ, ಇಲ್ಲಿ ಈ ಪ್ರಾಣಿ ಇದೆ, ಈ ಥರದ್ದು ಇನ್ಫಾರ್ಮೇಶನ್ಸ್ ಬರ್ತಾ ಅದೊಂದು ಜಾಲ. ಅದಕ್ಕೆ ಸಂಬಂಧಪಟ್ಟವರೇ ಎಲ್ಲ ಒಂದು ಕಡೆಗೆ ಸೇರ್ತಾ ವಿಷಯಗಳನ್ನು ತಿಳ್ಕೊತಾ ಆಮೇಲೆ ನಿಧಾನಕ್ಕೆ ಪ್ರವಾಸ ಶುರು ಆಗುತ್ತೆ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ. ಆಮೇಲೆ ಎಲ್ಲದಕ್ಕೂ ಒಂದೊಂದು ಸೀಸನ್ಸ್ ಅಂತ ಇರುತ್ತೆ. ಪಕ್ಷಿಗಳ ಚಿತ್ರ ತೆಗಿಯೋಕ್ಕೆ ಒಂದು ಸೀಸನ್ನು, ಪ್ರಾಣಿಗಳ ಚಿತ್ರ ತೆಗಿಯೋಕ್ಕೆ ಒಂದು ಸೀಸನ್ನು, ಆಮೇಲೆ ಯಾವ ಸಮಯದಲ್ಲಿ ಯಾವ ಬರ್ಡ್ ಬರುತ್ತೆ, ಈ ಥರದ್ದು ಒಂದಕ್ಕೊಂದು ಸಂಬಂಧ. ಈಗ ಮೊನ್ನೆ ನಾವು ಓರಿಯೆಂಟಲ್ ಡ್ರಾಫ್ಟ್ ಕಿಂಗ್ ಫಿಶರ್ ಅಂತ ಒಂದು ಬರ್ಡನ್ನ ತೆಗಿಲಿಕ್ಕೆ ಗೋವಾ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗಿದ್ವಿ. ಅದು ಆ ಸಮಯದಲ್ಲೇ ಸಿಗೋದಲ್ಲಿ, ಇಲ್ಲೆಲ್ಲೂ ಸಿಗಲ್ಲ ಅದು. ಸೊ ಹಾಗಾಗಿ ಒಂದು ಹುಚ್ಚು ಅಂತಲೇ ಅನ್ಕೊಳ್ಳಿ ನೀವು ಅಷ್ಟೇ. ಒಂದು ಈ ಹವ್ಯಾಸನೋ ಹುಚ್ಚು ಗೊತ್ತಿಲ್ಲ, ಅದು ನಿಧಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಎಳ್ಕೊಂಡು ಹೋಗುತ್ತೆ. ಅದ್ರ ಜೊತೆಲಿ ನಿಮ್ಮ ಪರಿಕರಗಳು ಬದಲಾಗುತ್ತೆ, ನಿಮ್ಮ ಪ್ರವಾಸನೂ ಬದಲಾಗುತ್ತೆ, ನಿಮ್ಮ ಖರ್ಚು ವೆಚ್ಚಗಳು ಬದಲಾಗುತ್ತೆ. ಹಾಗೆ ಅನುಭವನೂ ಸಿಗ್ತಾ ಹೋಗುತ್ತೆ. ಇದೊಂದು ಅನುಭವ ಗಳಿಸುವ ಮಾರ್ಗ ಮತ್ತು ಸಂತೋಷದ ಮಾರ್ಗ. ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸಗಳಿದ್ದಾಗೆ ಈ ಹವ್ಯಾಸ ನನಗೆ ಗೊತ್ತು. ಅದೇನು ಲಾಸ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ಕಲೀಮುಲ್ಲಾ ಅವರೇ, ನೀವು ನಾಡಿನಲ್ಲಿ ಫೋಟೋಗ್ರಫಿ ಮಾಡೋದೇ ಒಂದು ರೀತಿಯ ವಿಶೇಷವಾಗಿದ್ದರೆ,
ಇನ್ನೊಂದು ರೀತಿ ಅಂದರೆ ಕಾಡಿನಲ್ಲಿ ಒಂದು ರೀತಿಯ ವನ್ಯಜೀವಿ ವಿಭಾಗದಲ್ಲಿ ಬೇರೆ ಬೇರೆ ಅರಣ್ಯ ಪ್ರದೇಶಗಳಲ್ಲಿ ತಾವು ಫೋಟೋಗ್ರಫಿ ಮಾಡೋದು ಅದು ಒಂದು ರೀತಿಯ ಸಾಹಸ ಪ್ರವೃತ್ತಿಯನ್ನು ಕೂಡ ಒಳಗೊಂಡಿರುತ್ತೆ. ಇಂತಹ ಸಾಹಸ ಪ್ರವೃತ್ತಿಯ ಫೋಟೋಗ್ರಫಿ ಮಾಡಬೇಕಾದ್ರೆ ತಮಗೆ ಆಗಿರ್ತಕ್ಕಂಥ ಅನುಭವಗಳೇನು? ಒಂದು ಪಕ್ಷಿಗಳ ಫೋಟೋ ತೆಗೆಯೋ ಸಂದರ್ಭದಲ್ಲಿ ಏನು ಅಂಥ ರಿಸ್ಕ್ ಆ ಥರದ್ದೆಲ್ಲ ಇರಲ್ಲ. ಆದರೆ ಹುಲಿಯ ಚಿರತೆಯ ಆ ಥರದ ಫೋಟೋಗಳು ತೆಗೆಯುವಾಗ ಈಗ ನಿಮಗೆ ಕಾಡಲ್ಲಿ ಭಾಳ ನಾವು ಹುಷಾರಾಗಿರ್ಬೇಕಾದ ಪ್ರಾಣಿ ಎಲ್ಲರೂ ಹುಲಿ ಚಿರತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಹುಲಿ ಚಿರತೆ ಅಲ್ಲ, ಆನೆ ಭಯಂಕರ ಡೇಂಜರು. ಹಾಗಾಗಿ ನಾವು ಕಾಡು ಪ್ರಾಣಿಗಳ ವಿಷಯ ಬಂದಾಗ ಒಂದು ಆನೆ, ಮತ್ತೊಂದು ಕರಡಿ, ಇವೆರಡು ಫೋಟೋ ತೆಗೆಯುವಾಗ ಭಾಳ ಹುಷಾರಾಗಿರ್ತೀವಿ. ಅದೇ ಹುಲಿ ಮತ್ತು ಚಿರತೆಗಳ ಫೋಟೋ ತೆಗೆಯೋದು ಬರೀ ಫೋಟೋ ತೆಗೆಯೋದು ಅಂತ ಅಲ್ಲ ರಾಜೇಶ್. ಅದೇನಂದ್ರೆ ಆ ಮೊದಲದನ್ನ ನೋಡುವ, ಅದ್ರ ಪರಿಸರವನ್ನ ಯಾಕಂದ್ರೆ ನೀವು ಒಂದು ಫೋಟೋಗ್ರಫಿ ಮಾಡ್ಬೇಕಾದ್ರೆ ಕೆಲವು ಕಡೆ ಪ್ರಪಾತಗಳಿರ್ತವೆ, ಕೆಲವು ಕಡೆ ಕಂದಕಗಳಿರ್ತವೆ, ಕೆಲವು ಕಡೆ ನೀವು ಯಾವುದೋ ಗುಡ್ಡ ಹತ್ತಿ ಒಂದು ಫೋಟೋ ತೆಗಿಬೇಕಾದ ಸನ್ನಿವೇಶ ಎದುರಾಗುತ್ತೆ. ಅಂತಹ ದುರ್ಗಮ ಪ್ರದೇಶಗಳಿಗೆ ನೀವು ಹೋಗ್ಬೇಕು, ಅಲ್ಲಿ ರಸ್ತೆ ಸಂಚಾರ, ಈ ತರದೆಲ್ಲ ಇಂತಹ ಒಂದು ಅಂದ್ರೆ ಯಾವ್ದೊಂದು ಜಲಪಾತ ತೆಗಿಬೇಕು, ಆ ಜಲಪಾತದಲ್ಲಿ ನಿಮ್ಮ ಒಂದು ಚಂದದ ಪಕ್ಷಿ ಕಂಡಿರುತ್ತೆ, ಅದ್ರದೊಂದು ಫೋಟೋ ತೆಗಿಬೇಕು, ಇಲ್ಲ ಯಾವ್ದೊಂದು ಮೊಸಳೆ ಬಂದಿರುತ್ತೆ ಅದನ್ನ ತೆಗಿ, ಇಂತಹ ಸಂದರ್ಭಗಳಿರುತ್ತಲ್ಲ, ಇವೆಲ್ಲ ಸಾಹಸಕ್ಕೆನೆ ಮೊದಲನೇ ಪ್ರಾಧಾನ್ಯ, ಆಮೇಲೆ ಫೋಟೋಗ್ರಫಿ. ಎಷ್ಟು ಅನುಭವಗಳಾಗಿದೆ? ಸಾಹಸ ಅನ್ನಕ್ಕಿಂತ ದುಸ್ಸಾಹಸ ಅಂತ ಹೇಳ್ಬೋದು. ಒಂದ್ಸಲ ನಾವು ಇಲ್ಲಿ ಒಂದು ಯಾರೂ ಹೋಗದೇ ಇರೋ ಒಂದು ಫಾಲ್ಸ್, ಮನುಷ್ಯನ ಹೋಗಕ್ಕೆ ಸಾಧ್ಯ ಇಲ್ದಿರೋ ಕಡೆಯಲ್ಲಿ ಹೋಗ್ಬಿಟ್ಟಿವಿ. ಮಳೆಗಾಲ, ಮೈ ತುಂಬಾ ಇಂಬ್ಲ, ನಮ್ಗೆ ಗೊತ್ತಾಯ್ತು ಇನ್ನು ನಾವು ಉಳಿಯೋದೇ ಇಲ್ಲ ಅಂತ. ಕ್ಯಾಮ್ರಾಗಳೆಲ್ಲ ಫಂಗಸ್ ಬಂದು ನೀರು ತುಂಬ ಹೋಯ್ತು. ಅವಾಗ ಅನ್ನಿಸ್ತು ಇನ್ನ ಉಳಿಯಕ್ ಸಾಧ್ಯನೇ ಇಲ್ಲ ಅಂತ. ಅಷ್ಟು ಪ್ರಾಣಭಯ ಆಗಿ ನಾವು ಆ ಫಾಲ್ಸ್ ಅನ್ನ ನೋಡೋದಕ್ಕೆ ಮುಕ್ಕಾಲು ದಿನ ನಡ್ಕೊಂಡು ಹೋಗಿದ್ವಿ. ಅದ್ರ ಫಾಲ್ಸ್ ನೋಡಿದ್ದು ಎಷ್ಟೊತ್ತು ಗೊತ್ತಾ, ನಾವು ಕೇವಲ 5-6 ಸೆಕೆಂಡು, ನಿಲ್ಲಕ್ ಆಗ್ತಾ ಇಲ್ಲ, ಜಾರ್ತಾ ಇದೆ ಪ್ರಪಾತ. ಈ ತರದ ಅದ್ರ ಇದೊಂದು ಹುಚ್ಚು ಸಾಹಸ. ಇದಕ್ಕೆ ಯಾವಾಗ ಏನ್ ರಿಸ್ಕ್ ಆಗುತ್ತೋ ಗೊತ್ತಿಲ್ಲ. ಹಂಗಾಗದೆ ಇರ್ಲಿ ಅಂತೇಳಿ ಎಲ್ಲರೂ ಬೇಡ್ಕೋತಾರೆ. ನಮಗೂ ಅದೇ ಒಳಗಡೆ ಆಸೆ ಇದ್ರು ಕೂಡ ಇದೊಂದು ರಿಸ್ಕೇನೆ. ಆದ್ರೆ ನೀವು ರಿಸ್ಕ್ ತಗೊಳ್ಳದೆ ಏನು ಮಾಡಕ್ ಆಗೋದೇ ಇಲ್ಲ ನೀವು. ಹಾಗಾಗಿ ಫೋಟೋಗ್ರಫಿ ಅಂದಾಗ ಇತ್ತೀಚೆಗೆ ಒಂದು ಘಟನೆ ನಡೀತು. ಕೊಲ್ಲೂರಿನ ಅರಶಿನಗುಂಡಿ ಫಾಲ್ಸ್ ಅಲ್ಲಿ ಒಬ್ಬ ಯುವಕ, ಇನ್ನು ಬಾಳಿ ಬದುಕಬೇಕಾಗಿರ್ತಕ್ಕಂಥ ಯುವಕ, ಒಂದು ಫೋಟೋಗ್ರಫಿ, ಒಂದು ಒಳ್ಳೆ ರೋಮಾಂಚನ ಕ್ಷಣವನ್ನ ಸೆರೆ ಹಿಡಿಯಕ್ಕೋಸ್ಕರ ಹೋಗಿ ಆದ್ರೆ ಯಾಕಂದ್ರೆ ನಮ್ಗೆ ಆ ಪ್ರಕೃತಿಯ ಮೇಲೆ ನಮ್ಮ ಹಿಡಿತಾ ಇರೋದಿಲ್ಲ, ನಮ್ಗೆ ಕ್ಯಾಮ್ರಾ ಮೇಲೆ ಹಿಡಿತಾ ಇರಬಹುದು, ನಾವು ಚಂದದ ಫೋಟೋಗ್ರಫಿ ತೆಗಿಬಹುದು. ಆದ್ರೆ ಪ್ರಕೃತಿಯ ಈ ರೀತಿಯ ಏನು ವ್ಯವಸ್ಥೆ ಇರುತ್ತೆ, ಅಥವಾ ಅಲ್ಲಿರ್ತಕ್ಕಂಥ ಕಲ್ಲು ಬಂಡೆ ಪದರಗಳ ಮೇಲೆ ಇನ್ನೊಂದು ಈ ಯಾವುದೇ ರೀತಿಯಿಂದ ನಿಯಂತ್ರಣ ನಮ್ಗೆ ಇಲ್ಲದೆ ಇರತಕ್ಕಂಥ ಅಪಾಯನೇ ಜಾಸ್ತಿ. ಇಂಥ ಸನ್ನಿವೇಶಗಳಲ್ಲಿ ಈಗ ಫಾಲ್ಸ್ಗಳಲ್ಲೆಲ್ಲ ನೀವು ಫೋಟೋ ತೆಗಿಬೇಕಾದ್ರೆ ಅನುಭವಿಸಿದ್ದೀರಾ? ಅಲ್ಲ, ಹೌದೌದು. ಈಗ ಒಂದೇನಂದ್ರೆ ಅದು ಆ ಥರ ಅಜಾಗರೂಕರಾಗಿ ಒಂಥರ ಇತ್ತೀಚೆಗೆ ಈ ಫೋನ್ಗಳಲ್ಲೆಲ್ಲ ತೆಗಿತಾ ಇದಾರಲ್ಲ, ಅವರು ಒಂದು ಪ್ರಿಪ್ರೇಷನ್ ಇಲ್ಲದೆ, ಅದ್ರ ತಿಳುವಳಿಕೆ ಇಲ್ಲದೆ, ಅಂದ್ರೆ ಆತುರವಾಗಿ ಮಾಡಿದ್ರೆ ಯಾವ ಕೆಲಸನೂ ಹಾಳಾಗೋಗುತ್ತೆ. ಅದನ್ನ ನಾನು ಒಪ್ಪೋದಿಲ್ಲ. ಅದರಲ್ಲೂ ಇತ್ತೀಚೆಗೆ ಮೊಬೈಲ್ ಬಂದು ಎಲ್ಲರೂ ಫೋಟೋಗ್ರಾಫರ್ಸ್ಗಳೇ ಆಗ್ಬಿಟ್ಟಿದ್ದಾರೆ. ಅದು ಈಗ ನಿಮ್ಗೆ ಅಲ್ಲಿ ಜಾರ್ಕೆ ಇದೆ ಅಂತ ಗೊತ್ತಿರಬೇಕು. ಮತ್ತೆ ಅದ್ರ ಬಗ್ಗೆ ನಾವು ಎಲ್ಲೇ ಹೋಗೋದಿದ್ರು ಒಂದು ಪಕ್ಷಿ ಬಗ್ಗೆ, ಒಂದು ಪ್ರಾಣಿ ಬಗ್ಗೆ, ಆ ಸ್ಥಳದ ಬಗ್ಗೆ ಮೊದಲು ಓದ್ಕೋತೀವಿ, ತಿಳ್ಕೊತೀವಿ. ಅಲ್ಲಿ ಏನೇನಿದೆ, ನಾವು ಹೆಂಗಿರ್ಬೇಕು, ಏನೇನು ತಯಾರಿ ಮಾಡ್ಕೋಬೇಕು, ಈ ಥರದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋದ್ರಿಂದ, ಮಾಡ್ಕೊಂಡು ಹೋಗ್ಬೇಕು ಅಂತ. ಹೋಗೋದ್ರಿಂದ ನಮ್ಗೆ ಆ ಥರದ ಸಮಸ್ಯೆಗಳು ಆಗಲ್ಲ. ಸರ್, ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಅಥವಾ ಯುವ ಪೀಳಿಗೆಯಲ್ಲಿ ಒಂದು ಹವ್ಯಾಸ ಏನಂದ್ರೆ ಮೊಬೈಲ್ ಅಲ್ಲಿ ಫೋಟೋ ತೆಗೆದ್ಬಿಡೋದು, ಒಂದು ವಿಡಿಯೋ ಫೋಟೋ ತಕೊಳ್ಳೋದು, ಅದನ್ನ ರೀಲ್ಸ್ ಮಾಡೋದು ಅಥವಾ ಸ್ಟೇಟಸ್ ಗಳಲ್ಲಿ ಹಾಕೊಳ್ಳೋದು, ಈ ತರದೆಲ್ಲ ನಡೀತಾ ಇರುತ್ತೆ. ಆದ್ರೆ ಇವುಗಳಿಗೆ ತದ್ವಿರುದ್ಧ ರೀತಿಯಲ್ಲಿ ನೀವು ಲಕ್ಷಗಟ್ಟಲೆ ಒಂದು ಕ್ಯಾಮ್ರಾಕ್ಕೆ ಇನ್ವೆಸ್ಟ್ ಮಾಡ್ತೀರಾ, 18 ಲಕ್ಷ 20 ಲಕ್ಷ ಕ್ಯಾಮ್ರಾಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಲೆನ್ಸ್ ತೆಗೆದುಕೊಳ್ತೀರಾ, ಈ ರೀತಿ ದುಬಾರಿಯಾಗಿ ಕ್ಯಾಮ್ರಾಗಳನ್ನು ತೆಗೆದುಕೊಂಡು, ಪರಿಕರಗಳನ್ನು ತೆಗೆದುಕೊಂಡು ನೀವು ಫೋಟೋಗ್ರಫಿ ಮಾಡ್ತೀರಾ. ಅಂದ್ರೆ ಇದು ಏನ್ ಕಾರಣ? ನಿಮ್ಗೆ ಈ ರೀತಿ ಮಾಡ್ಲಿಕ್ಕೆ ಏನ್ ಕಾರಣ ಗೊತ್ತಿಲ್ಲ. ದುಡ್ಡು ಕಳ್ಕೋಬೇಕು ಅನ್ನೋ ಕಾರಣ ಇರ್ಬೋದು, ಏನೋ ಗೊತ್ತಿಲ್ಲ. ಆದ್ರೆ ಏನಾಗಿದೆ ಗೊತ್ತಾ, ಒಂದು ಒಳ್ಳೆಯ ಫೋಟೋ ಅನ್ನೋದು ಆಮೇಲೆ ರಾಜೇಶ್, ಆದ್ರೆ ಒಂದು ಒಳ್ಳೆಯ ಅನುಭವ ಅನ್ನೋದು ಮೊದಲದು. ನಿಮ್ ಬದುಕಲ್ಲಿ ನೀವು ಯಾವಾಗ ಅದ್ಭುತ ಮನುಷ್ಯ ಆಗ್ತೀರಾ ಅಂದ್ರೆ ನಿಮ್ ಬದುಕಲ್ಲಿ ನೀವು ಹೆಚ್ಚೆಚ್ಚು ಅನುಭವಗಳನ್ನು ಗಳಿಸ್ಕೊಳ್ಳೋದ್ರ ಮೂಲಕ. ಈಗ ನಾನು ಈ ಫೋಟೋ ತೆಗಿಬೇಕು, ಇದೆಲ್ಲೋ ಹಾಕ್ಬೇಕು, ನಾನು ಪ್ರಸಿದ್ಧ ಆಗ್ಬೇಕು, ಆ ಥರದ್ದಲ್ಲ ಅದು. ಅದೊಂದು ಅನುಭವ ಗಳಿಸುವ ಮಾರ್ಗ. ಹಾಗಾಗಿ ಅದಕ್ಕಾಗಿರೋ ಖರ್ಚಾಗ್ಲಿ, ನಮ್ಮ ಓಡಾಟ ಆಗ್ಲಿ, ಅದೆಲ್ಲವೂ ಅದರ ಒಂದು ಭಾಗವೇ ಹೊರತು
ಅದರಿಂದ ಏನೋ ದೊಡ್ಡ ದುರಂತ ಲಾಸ್ ಆಯ್ತು ಹೀಗೆ ಅನ್ಸಲ್ಲ. ಒಂದ್ಸಲ ಹೀಗೆ ದಾರಿನಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ನಂಗೆ ಗೊತ್ತೇ ಇಲ್ಲ ನಾನು ತೆಗಿಯಕ್ಕೆ ಹೊರಟಿದ್ದು ಬೆಳಗಿನ ಚಿಟ್ಟೆಗಳನ್ನ ಇದನ್ನ. ಆದ್ರೆ ಅಲ್ಲಿ ನೋಡಿದ್ರೆ ಅಷ್ಟು ದೂರದಲ್ಲಿ 3 ಮರಿಗಳು ತಾಯಿ ಚಿರತೆ ಹೀಗೆ ರೋಡಲ್ಲಿ ಕೂತಿದೆ, ಅಷ್ಟೇ ದೂರದಲ್ಲಿ ಕೂತಿದೆ. ಏನ್ ಮಾಡೋದು ಅಚಾನಕ್, ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನ್ ಮಾಡೋದು ಅಂತ. ನನ್ನ ಪಕ್ಕದಲ್ಲಿ ಅವಿನಾಶ್ ನೊಂಪಿ ಇದ್ದ. ಸರ್ ಏನ್ ಮಾಡೋದು ಸರ್ ಅಂತ. ನಾನು ಫಸ್ಟಿಗೆ ಅದು ಮಂಜಲ್ಲಿರೋದು ನೋಡ್ಬಿಟ್ಟು ಅದು ನಾಯಿಗಳಿರ್ಬೇಕು ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಚಿರತೆ ಮರಿ ಆಡಿಸ್ತಾ ಇದೆ. ಆ ಟೈಮಲ್ಲಿ ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು. ಹೀಗೆ ಇಷ್ಟ ಎದುರುಗಡೆಗೆ ನಾನೇನೋ ಏನ್ ಮಾಡ್ಬೇಕು ನಾನು ಅಂತ. ಈಗ ಓಡೋದ್ರು ಕಷ್ಟ, ನಿಂತ್ಕೊಂಡ್ರು ಕಷ್ಟ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಆ ಕ್ಷಣಕ್ಕೆ. ಅವಾಗ ನನ್ಗೆ ಕೇಳಿದೆ ಸರ್ ಏನ್ ಮಾಡೋಣ ಅಂತ. ಏನು ಮಾಡೋದ್ ಬೇಡ, ಅಲ್ಲಾಡೋದ್ ಬೇಡ, ಸುಮ್ನೆ ನಿಂತ್ಕೋ ಅಂತ. ಎಷ್ಟೇ ಆಗ್ಲಿ ಕಲ್ತ್ ಬುದ್ಧಿ ಅಲ್ವಾ, ಸುಮ್ನೆ ನಿಂತ್ಕೊಳಕ್ ಹೆಂಗಾಗುತ್ತೆ, ತಕೊಳ್ಳೋಣ ಏನಾರಾಗ್ಲಿ ಅಂತೇಳಿ ಒಂದಿಷ್ಟು ಫೋಟೋ ತಕೊಂಡ್ವಿ. ಅದೊಂದು ಅದ್ಭುತವಾದ ಫೋಟೋ ಬಂತು. ಆ ಚಿರತೆ ಮರಿ ನಮ್ಮನ್ನೇ ನೋಡ್ತಾ ಇತ್ತು. ಸದ್ಯ ಅದ್ರ ತಾಯಿ ನೋಡ್ಲಿಲ್ಲ, ಆ ಕಡೆಗೆ ಹೋಗ್ಬಿಡ್ತು. ಆ ಚಿರತೆ ನಮ್ಮನ್ನೇ ನೋಡ್ತಾ ಇತ್ತು. ಈ ತರ ಜೀವ ಬಾಯಿಗೆ ಬಂದ ಅನುಭವಗಳು ಆಗ್ಬಿಡುತ್ತೆ ಕಾಡಲ್ಲಿ. ಆದ್ರೆ ನಾವು ಸಾಧ್ಯ ಆದಷ್ಟು ಚಿರತೆ ಫೋಟೋ ಅಥವಾ ಹುಲಿ ಫೋಟೋ ತೆಗಿಯುವಾಗ ಎಷ್ಟು ಸಾಧ್ಯನೋ ಅಷ್ಟು ಎಲ್ರೂ ತಗೊಳ್ಳೋಂಥ ಮೆಜರ್ಮೆಂಟ್ಸ್ ಏನಿದೆಯಲ್ಲ, ಪ್ರಿಕಾಷನರಿ, ಅದನ್ನ ತಗೊಂಡೇ ತಗೋತೀವಿ. ಅದ್ರ ಆಚೆಗೂ ದುರಂತಗಳು ಆಗಿದಾವೆ, ಇಲ್ಲ ಅಂತಲ್ಲ, ಏನು ಮಾಡೋಕ್ಕಾಗಲ್ಲ. ಈ ದುರಂತಗಳ ಕಥೆ ನಿಮಗೆ ನೀವು ಒಂದು ಫೋಟೋಗ್ರಫಿ ತೆಗಿಬೇಕು ಅಥವಾ ಒಂದು ಏನೋ ಮಾಡಬೇಕು ಅಂದರೆ ಬೇರೆಯವ್ರ ರೀತಿ ಅಲ್ಲ. ನೀವು ಒಂದು ದುಬಾರಿ ಉಪಕರಣ ತಗೊಂಡಿದ್ದ ಜೊತೆಗೆ ನೀವು ಭಾರತದ ವಿವಿಧ ಪ್ರವಾಸಿ ಸ್ಥಾನಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ಸುತ್ತಾಟ ನಡೆಸ್ತೀರಿ. ಇದಕ್ಕೆ ತುಂಬಾ ಅಂದ್ರೆ ಈಗ ಖರ್ಚು ವೆಚ್ಚವನ್ನು ಮಾಡಿಕೊಂಡು ಒಂದು ಫೋಟೋಗ್ರಫಿ ತೆಗಿಬೇಕು ಅಂತ ನೀವು ಆ ರೀತಿಯ ಅನುಭವಗಳು, ಭಾರತ ಪ್ರವಾಸದ ಅನುಭವಗಳು, ನಿಮ್ಮ ಫೋಟೋಗ್ರಫಿ ಅನುಭವಗಳು ಏನ್ ಸರ್? ಈ ಖರ್ಚು ವೆಚ್ಚ ಅಂದ ತಕ್ಷಣ ಇದನ್ನ ನಾನು ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿರೋ ಖರ್ಚು ವೆಚ್ಚ ಹೇಳಿದ್ರೆ ನನ್ನ ಡೈವರ್ಸ್ ಆಗೋಗ್ಬಿಡುತ್ತೆ ನನಗೆ. ಯಾಕಂದ್ರೆ ಇದು ಹೌದು, ಇದು ನನಗೆ ತೇಜಸ್ವಿ ಹೇಳಿದ ಮಾತು ಈಗ ನೋಡ್ರಿ, ಈಗ ನಿಜ. ಏನಂದ್ರೆ ಸರ್ವನಾಶ ಆಗ್ತೀಯ ಕಣೆ ನೀನು ಅಂತ. ಅಂದ್ರೆ ಇದು ಈ ಹವ್ಯಾಸ ಇದೆಯಲ್ಲ, ಇದೊಂಥರ ಶ್ರೀಮಂತಿಕೆ ಹವ್ಯಾಸ. ಬಡವರಿಗೆ ಸಾಧ್ಯನೇ ಇಲ್ದಿರೋ ಅಷ್ಟು. ಅಂದ್ರೆ ಅಂದ್ರೆ ಆ ಥರ ಆಗೋಗಿದೆ ಈಗ, ಆ ಥರ ಆಗೋಗಿದೆ. ಇಕ್ವಿಪ್ಮೆಂಟ್ಸ್ ಆ ಥರದ್ದಿದೆ. ನಿಮ್ಗೆ ಈ ಥರದ್ದೊಂದು ಫ್ರೇಮ್ ಬರಬೇಕು, ಫೋಟೋ ಬರಬೇಕು ಅಂದ್ರೆ ಆ ಥರದ್ದೊಂದು ಲೆನ್ಸ್ ತಗೊಳ್ಳೇಬೇಕು. ಇದೆಲ್ಲ ನಾನು ಈ ಪ್ರಾಣಿ ಪಕ್ಷಿಗಳ ಕಾರಣಕ್ಕೆ ಎಷ್ಟೋ ಸಲ ಒಂದು ಪಕ್ಷಿ ಕಾರಣಕ್ಕೆ ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡು ತುಂಬಾ ದೂರ ಎಲ್ಲ ಹೋಗಿದ್ದೀವಲ್ವಾ. ನಂದೇನಂದ್ರೆ ನಾನು ನೋಡೋ ರೀತಿನೇ ಬೇರೆ ರಾಜೇಶ್. ಏನಂದ್ರೆ ಎಲ್ರು ಏನಂದ್ರೆ ಅದೊಂದು ಫೋಟೋ ತೆಗಿಬೇಕು, ಫ್ರೇಮ್ ಚೆನ್ನಾಗಿ ಬಂತಾ, ಎಲ್ಲ ಪಿಕ್ಸೆಲ್ ಚೆನ್ನಾಗಿದ್ಯಾ, ಕ್ಲಾರಿಟಿ ಚೆನ್ನಾಗಿದ್ಯಾ ಅಂತ ನೋಡ್ತಾರೆ. ನಾನು ಆ ಥರ ಅಲ್ಲ, ನನಗೊಂದು ಫೋಟೋ ಮುಖ್ಯ ಅಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಫೋಟೋ ಡೌನ್ಲೋಡ್ ಮಾಡ್ಕೊಂಡ್ರೆ ಸಿಕ್ಬಿಡುತ್ತೆ, ಯಾವುದು ಆ ಥರ ಸಿಗದೆ ಇರೋ ಥರದ್ದು ಇಲ್ಲ ಅಲ್ವಾ. ಆದರೆ ನನಗೇನಂದ್ರೆ ಅದನ್ನ ನೀವು ತೆಗಿಯಕ್ಕೆ ಹೋದಾಗ ಏನೋ ನಿಮ್ಗೆ ಅನುಭವ ಸಿಗುತ್ತಲ್ಲ, ನಂಗೆ ಆ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ. ಯಾಕಂದ್ರೆ ನಾನು ಬರೀತೀನಿ, ಹಾಗಾಗಿ ನನಗೆ ಫೋಟೋ ಮುಖ್ಯ ಅಲ್ಲ, ಆ ಫೋಟೋ ತೆಗಿಯೋದ್ರ ಜೊತೆಗಿನ ಅನುಭವ ಇದೆಯಲ್ಲ. ಈಗ ನೋಡಿ, ಈಗ ನಿಮ್ಮ ಜೊತೆಲಿ ಮಾತಾಡ್ತಾ ಒಂದು ಜ್ಞಾನ ಸಿಗುತ್ತಲ್ಲ, ಒಂದು ಅನುಭವ ಸಿಗುತ್ತಲ್ಲ, ಆ ಥರದ್ದು ಮುಖ್ಯ. ಹಾಗಾಗಿ ನನಗೆ ಫೋಟೋ ಫ್ರೇಮ್ಗಿಂತ ಅಲ್ಲಿರುವ ಪಕ್ಷಿಯ ಲೈಫಿನ ಫ್ರೇಮು, ಅಲ್ಲಿರುವ ಜನರ ಫ್ರೇಮು, ಇದೆಲ್ಲವನ್ನು ನಾನು ಇದು ಮಾಡ್ತೀನಿ. ಈಗ ಮೊನ್ನೆ ನಾನು ಕಳೆದ ವರ್ಷ ಸತ್ತಾಲಿಗೆ ಹೋದಾಗ ಅಲ್ಲಿ ಇರುವ ಸಣ್ಣ ಸಣ್ಣ ಪಕ್ಷಿಗಳನ್ನೇ ನಂಬಿಕೊಂಡು ಅಲ್ಲಿರುವ 100 ಜನ ಇದ್ದಾರೆ, ಡ್ರೈವರ್ಸ್ಗಳು, ಆಮೇಲೆ ನ್ಯಾಚುರಲಿಸ್ಟು, ನಡೆಸ್ತಾ ಇರೋರು, ಈ ಥರದವರೆಲ್ಲ. ಅಂದ್ರೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ ಈ ನೇಚರನ್ನ ನಾವು ಸಾಕ್ತಾ ಇದೀವಿ ಅಂತ ಅನ್ಕೊಂಡಿದೀವಿ ನಾವು. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ ನಿಮ್ಗೆ, ಪಕ್ಷಿಗಳೇ ಮನುಷ್ಯರನ್ನ ಸಾಕ್ತಾ ಇದ್ದಾವೆ, ಪಕ್ಷಿಗಳೇ ಮನುಷ್ಯರನ್ನ ಸಾಕ್ತಾ ಇದ್ದಾವೆ. ಆ ಥರದ್ದೊಂದು ವಿಶೇಷತೆ ನೋಡಿದ್ವಿ. ಆಮೇಲೆ ಒಂದೊಂದು ಜಾಗವು ಒಂದೊಂದು ವಿಶಿಷ್ಟ, ಅಲ್ಲಿನ ಭೌಗೋಳಿಕತೆ ವಿಶಿಷ್ಟ, ಅಲ್ಲಿನ ಪ್ರಾಣಿ ಪಕ್ಷಿಗಳ ವಿಶಿಷ್ಟ, ಜನಜೀವನ, ಆಹಾರ ಪದ್ಧತಿ ಒಂಥರ. ಈಗ ನಿಮ್ಗೆ ಗೊತ್ತಲ್ಲ, ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ. ಇದೊಂದು ದೇಶ ಸುತ್ತಕ್ಕೊಂದು ನ್ಯಾವ. ಫೋಟೋಗ್ರಫಿ ಅನ್ನೋದು ಒಂದು ನ್ಯಾವ, ಅದ್ರ ಮೂಲಕ ಪಡೆಯೋ ಅನುಭವ ಇದೆಯಲ್ಲ, ಅದು ಬಹಳ ದೊಡ್ಡದು. ಸರ್, ನೀವೀಗ ಭಾರತವನ್ನು ಸುತ್ತಿ ನಾನು ಫೋಟೋಗ್ರಫಿ ಮಾಡಿದೆ, ಅಲ್ಲಿರ್ತಕ್ಕಂಥ ಬರೀ ಫೋಟೋಗ್ರಫಿಯ ಜೊತೆಗೆ ಜನರ ಜೀವನ ಅನುಭವಗಳನ್ನು, ಜೀವನ ಕಥನಗಳನ್ನು ಮತ್ತು ನನ್ನ ವೈಯಕ್ತಿಕ ಅನುಭವಕ್ಕೂ ಕೂಡ ಇವೆಲ್ಲವೂ ಕೂಡ ಪೂರಕವಾಗಿತ್ತು ಅನ್ನೋ ಮಾತುಗಳನ್ನು ಹೇಳಿದ್ರು. ಆದರೆ ನಾನು ನಿಮ್ಗೆ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಕೇಳಬೇಕಂದ್ರೆ, ನಿಮಗೆ ಫೋಟೋಗ್ರಫಿ ಮಾಡ್ತೀರಾ, ವೃತ್ತಿಯಿಂದ ನೀವು ಉಪನ್ಯಾಸಕರು, ಪ್ರವೃತ್ತಿಯಿಂದ ಈಗ ಫೋಟೋಗ್ರಾಫರ್ ಆಗಿದ್ದೀರ. ಮತ್ತು ಇನ್ನೊಂದೇನಂದರೆ ವಿಶೇಷವಾಗಿ ತಾವು ಲೇಖನಗಳನ್ನು
ಪುಸ್ತಕಗಳನ್ನು ಕಾದಂಬರಿಗಳನ್ನು ಕೂಡ ಬರೀತಿದ್ರು. ತಮ್ಮ ಕ್ಲಾಸ್ ಟೀಚರ್ ಆಗಿರ್ಬೋದು, ಬಾಡೂಟ ಇರ್ಬೋದು, ಈ ರೀತಿಯ ಹಲವು ಪುಸ್ತಕಗಳು ನಾಡಿನಾದ್ಯಂತ ಹೆಸರನ್ನು ಪಡೆದಿರ್ತಕ್ಕಂಥ. ಇವೆಲ್ಲದಕ್ಕೂ ಸಮಯವನ್ನು ಸರಿತೂಗಿಸ್ಕೋಬೇಕು. ಏಕಕಾಲದಲ್ಲಿ ಎಲ್ಲದಕ್ಕೂ ಸಮಯ ಕೊಟ್ಟು ಮಾಡಬೇಕಾದ್ರೆ ಅದು ಒಂದು ಕಷ್ಟಕರವಾಗಿರ್ತಕ್ಕಂಥ ವಿಷಯನೇ. ನಿಮ್ಮ ಫೋಟೋಗ್ರಫಿನಲ್ಲಿ ನೀವು ಎಷ್ಟು ಸಾಹಸ ಪಟ್ಟು ತೆಗಿತೀರೋ, ಜೀವನದ ಈ ಎಲ್ಲ ಮಜಲುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟು. ಇದನ್ನು ಹೇಗೆ ಸರಿದೂಗಿಸ್ಕೊತೀರಿ ನೀವು? ತುಂಬ ಜನ ಈ ಪ್ರಶ್ನೆನ ಕೇಳ್ತಾರೆ. ಈಗ ಯಾರು ಫೋನ್ ಮಾಡಿದ್ರೆ ನಂಗೆ ಕೇಳೋದು, ಈ ಕಾಡಲ್ಲಿದ್ದೀರೋ ಊರಲ್ಲಿದ್ದೀರೋ ಅಂತ ಕೇಳ್ತಾರೆ. ಅದಕ್ಕೆ ನಾನು ಟೈಮ್ ಇದ್ದಾಗ ಊರಿಗೆ ಬರ್ತೀನಿ, ಯಾವಾಗಲೂ ಕಾಡಲ್ಲೇ ಇರ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಈಗ ನಿಮಗೆಲ್ಲ ಗೊತ್ತು, ಇದು ಕಾಡು ಬಾ ಅನ್ನತ್ತೆ, ಊರು ಹೋಗು ಅನ್ನತ್ತೆ ಅನ್ನೋಂಥ ಸಮಯ ನಮಗೆ. ಆದರೆ ಈಗ ಏನು ಗೊತ್ತಾ, ಕಾಡು ಅನ್ನೋದು ತಾಯಿ ಇದ್ದಂಗೆ. ಆಮೇಲೆ ಟೈಮ್ ಹೊಂದಿಸ್ಕೋಬೇಕು ರಾಜೇಶ್. ಎಲ್ರಿಗೂ ನಿಮಗೂ 24 ಗಂಟೆ, ನನಗೂ 24 ಗಂಟೆನೇ ಇರೋದು. ದೇವ್ರೇನು ಯಾರಿಗೂ ಜಾಸ್ತಿ ಕಡಿಮೆ ಅಂತ ಕೊಟ್ಟಿಲ್ಲ. ಆದರೆ ಒಂದೇನಾಗುತ್ತೆ ಅಂದರೆ, ನನ್ನ ಎಷ್ಟೋ ಬೇರೆ ಬೇರೆ ಜವಾಬ್ದಾರಿಗಳು, ಮನೆಗೆ ಜವಾಬ್ದಾರಿ, ಈ ಥರದ್ದೆಲ್ಲ ಈ ಫೋಟೋಗ್ರಫಿ ಕಾರಣಕ್ಕೆ ನಿಭಾಯಿಸೋಕ್ಕಾಗ್ತಿಲ್ಲ. ಅಂಥ ಸಮಯದಲ್ಲಿ ಮನೆಯವ್ರ ಪ್ರೋತ್ಸಾಹ ಮತ್ತೆ ತ್ಯಾಗ ಕೂಡ ಇರಬೇಕಾಗುತ್ತೆ. ಕುಟುಂಬಕ್ಕೂ ಸಮಯ ಕೊಡಬೇಕು, ಹೌದು, ನಿಮ್ಮ ಶಿಕ್ಷಕ ವೃತ್ತಿಗೆ ಸಮಯ ಕೊಡಬೇಕು. ಅದಾದ್ಮೇಲೆ ನಿಮ್ಮ ಹವ್ಯಾಸಗಳಾದ ಕಾದಂಬರಿಗಳನ್ನು ಬರೆಯುವಂಥದ್ದು, ಕಥೆಗಳನ್ನು ಬರೆಯುವಂತಕ್ಕದ್ದು, ಕವನಗಳನ್ನು ಬರೆಯುವಂಥದ್ದಕ್ಕೂ ಸಮಯ ಕೊಡಬೇಕು. ಇವೆಲ್ಲ ಆದ್ಮೇಲೆ ಫೋಟೋಗ್ರಫಿ ಮಾಡಬೇಕು. ಇವೆಲ್ಲ ನಾಲ್ಕು ಇರುತ್ತಲ್ಲ, ಇದು ಏಕಕಾಲಕ್ಕೆ ನಿಭಾಯಿಸೋದು ಬಹಳ ಕಷ್ಟ. ಈಗ ನೀವು ಇಲ್ಲೆಲ್ಲ ಬಂದಿರ್ತೀರ, ನಿಮ್ಮ ಮನೇಲೇನೋ ಒಂದು ತುರ್ತು ಅಗತ್ಯವಾಗಿ ಬೇಕಾಗಿರುತ್ತೆ, ಫೋನ್ ಮಾಡ್ತಾರೆ, ನಿಮ್ಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ಯಾವ್ದ್ರಲ್ಲೂ ಕೂಡ ಸಂಪೂರ್ಣವಾಗಿ ತೊಡಸ್ಕೊಳಕ್ಕಾಗಲ್ಲ. ಅದೌದು. ಒಂದು ನನಗೆ ನನ್ನ ಪ್ರಾಥಮಿಕವಾದ ನಾನು ಮೇಷ್ಟ್ರು, ಅದು ಭಾಳ ಇಂಪಾರ್ಟೆಂಟ್. ಈ ಫೋಟೋಗ್ರಫಿಗಿಂತ ಅದು ಇಂಪಾರ್ಟೆಂಟು. ಯಾಕಂದರೆ ಫೋಟೋಗ್ರಫಿ ನನ್ನ ಹವ್ಯಾಸ. ನಾನೊಬ್ಬ ಮೇಷ್ಟ್ರು, ನನಗೊಂದು ಜವಾಬ್ದಾರಿ ಇದೆ. ನನ್ನ ಮಕ್ಕಳು ಓದು, ಅವ್ರ ಬಗ್ಗೆ ಯೋಚನೆ ಮಾಡೋದು, ಅದು ಬಿಟ್ಟು ನಾನು ತುಂಬ ಸಮಯವನ್ನು, ಅಂದರೆ ಈಗ ನಾನು ಎಷ್ಟೋ ಮದುವೆಗಳಿಗೆ ಹೋಗೋಕ್ಕಾಗಲ್ಲ, ಎಷ್ಟು ಈ ಥರದ, ಅಂದರೆ ಎಲ್ಲರೂ ಬೈತಾರೆ ನನಗೆ, ಎಲ್ಲೂ ಬರಲ್ಲ ನೀವು ಅಂತ ಹೇಳಿ. ನಾನು ಒಂದು 10 ದಿನ 15 ದಿನದಲ್ಲಿ ಯಾವತ್ತಾದ್ರೂ ಒಂದು ಸಣ್ಣ ಕ್ಷಣ ಸಿಕ್ಕರೆ ಒಂದು ಪಕ್ಷಿ ನೋಡ್ಕೊಂಬೋದು, ಈ ಥರ ಆಗೋಗಿದೆ. ಅದಕ್ಕೋಸ್ಕರ ಈಗಾಗಲೇ ಜೀವನದಲ್ಲಿ ತುಂಬ ಸಮಯನ ವ್ಯಯ ಮಾಡಿರೋದ್ರಿಂದ ಈಗ ಇದೊಂದು ಏನು ಗೊತ್ತಾ ನಿಮಗೆ, ನೀವೊಂದು ಪಕ್ಷಿನ ನೋಡ್ಕೊಂಡು ಬಂದರೆ ನಿಮ್ಗೆ ಅದು ಕೊಡೋ ಥ್ರಿಲ್ ಇದೆಯಲ್ಲ, ಅದು ಸಂತೋಷ ಇದೆಯಲ್ಲ, ಅದನ್ನ ಎಲ್ಲೂ ಕೊಂಡ್ಕೊಳಕ್ಕಾಗಲ್ಲ, ಎಲ್ಲೂ ಪಡೆಯೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಮನುಷ್ಯ ಅಂದರೆ ಎಲ್ಲರೂ ಒಂದೇ ಥರ. ಬಣ್ಣದಲ್ಲಿರ್ಬೋದು, ಹೈಟಲ್ಲಿ ವ್ಯತ್ಯಾಸ ಇರ್ಬೋದು, ಮನುಷ್ಯನ ಸ್ವಭಾವ ಗುಣ ನೋಡ್ತಾ ಬಂದಿದ್ದೀವಲ್ವಾ, ಒಂಥರ ಮನುಷ್ಯನೇ ಬೋರ್ ಕಂಟ್ರಿ. ಆದರೆ ಪ್ರಾಣಿ ಪಕ್ಷಿಗಳು ಹಾಗಲ್ಲ. ಅವು ಮುಗ್ಧ ಮಗುವಿನ ನಗು ಇದ್ದ ಹಾಗವು. ಅವು ಸಹಜ, ಅವ್ರು ಇರೋದೇ ಹಾಗೆ, ನಿಮಗೋಸ್ಕರ ಅವು ನಾಟಕ ಮಾಡಲ್ಲ. ಆಮೇಲೆ ಅವುಗಳನ್ನ ನೋಡ್ತಾ ನೋಡ್ತಾ ನೀವು ಏನೋ ಕಲಿಬೇಕು ಅಂತಿದ್ದೀರ. ಈಗ ನನಗೆ ಈಗ ಮೊನ್ನೆ ನಾನು ಓಡಿಕೆ ಪಕ್ಷಿ ಬಗ್ಗೆ ಹೇಳಿದ್ನಲ್ಲ, ಆ ಪಕ್ಷಿ ಜೀವನ ನೋಡುವಾಗ ಅನ್ನಿಸ್ತು, ಅದು ಮರಿ ಇಟ್ಟು ಗೂಡಲ್ಲಿ ಸಾಕ್ತಾ ಇದೆ, ಹಾವು ಬಂದು ತಿಂದುಬಿಡ್ತು ಮರಿಗಳನ್ನು. ಈಗ ಅದೇ ಜಾಗದಲ್ಲಿ ಮನುಷ್ಯರಾಗಿದ್ರೆ ಲಬಲಬ ಅಂತ ಬಾಯಿ ಬಿಡ್ಕೊಳ್ಳೋರು. ಆದರೆ ಆ ಪಕ್ಷಿಗೆ ಈ ನೇಚರ್ ಎಂಥ ಶಕ್ತಿ ಕೊಟ್ಟಿದೆ ಅಂದರೆ, ಕೇವಲ 4-5 ದಿನಗಳಲ್ಲಿ ಅದು ಮತ್ತೆ ಗಂಡಿನ ಜೊತೆ ಸೇರಿ ಸಂಪರ್ಕಕ್ಕೆ ಬಂದು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ತಕ್ಷಣವೇ ತನ್ನ ಜೀವನ. ಯಾಕೆ ಗೊತ್ತಾ, ಅದಕ್ಕೆ ಜಾಸ್ತಿ ಆಯಸ್ಸಿಲ್ಲ, ಅದಿರೋದೇ 4 ವರ್ಷ. ಆಮೇಲೆ ಮೊಟ್ಟೆ ಇಡೋ ಸೀಸನ್ ಕೂಡ ಅಷ್ಟರೊಳಗೆ ಮುಗಿಸ್ಕೋಬೇಕು. ಅಂದರೆ ಒಂದು ಪಕ್ಷಿ 4 ವರ್ಷದಲ್ಲಿ ತನ್ನ ಅಷ್ಟೊಂದು ಅಪೂರ್ವ ಬದುಕನ್ನು ಅಷ್ಟು ಚೆನ್ನಾಗಿ ನಡೆಸುತ್ತೆ ಅನ್ನೋದಾದರೆ, ಇಷ್ಟು ದೊಡ್ಡ ಆಯಸ್ಸು ಕೊಟ್ಟಿರೋ ನಮಗೆ ಟೈಮ್ ಸಾಕಾಗಲ್ಲ ಅನ್ನೋದೊಂದು ಯಾವ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ನೀವೇನೋ ಮಾಡಬೇಕು ಅಂದರೆ ನೀವು ಟೈಮ್ ಹೊಂದಿಸ್ಕೊತೀರ, ಹೆಂಗಾದರೂ ಹೊಂದಿಸ್ಕೊತೀರ. ನಾನು ಹಾಗೆ ಹೊಂದಿಸ್ಕೊತಾ ಇದ್ದೀನಿ, ಆ ಕಾರಣಕ್ಕೆ ತುಂಬ ಬಯಸ್ಕೊತಾ ಇದ್ದೀನಿ. ಅದೆಲ್ಲದಕ್ಕಿಂತ ನನ್ನ ಕುಟುಂಬ ಇದೆಯಲ್ಲ, ಅವ್ರ ತ್ಯಾಗ ಭಾಳ ದೊಡ್ಡದು. ಅವರು ನನಗೋಸ್ಕರ ಸ್ವಲ್ಪ ಜವಾಬ್ದಾರಿಗಳನ್ನು ಜಾಸ್ತಿ ತಗೊಳ್ಳೋದ್ರಿಂದ ನಾನು ಇದೆಲ್ಲ ಓಡಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಸರಿ, ಜೀವನದ ಅನುಭವಗಳನ್ನು ನಾವು ಪ್ರತಿದಿನ ಪಡಿಬೇಕಾಗತ್ತೆ. ಬದುಕು ಪ್ರತಿದಿನ ಒಂದು ಹೊಸ ಪಾಠವನ್ನು ಕಲಿಸುತ್ತೆ, ಹೊಸ ಅನುಭವವನ್ನು ಕೊಡುತ್ತೆ. ಹಾಗೆ ನಾವು ಹೊಸ ದಿಕ್ಕಿನತ್ತ ಸಾಗುವ ಕಡೆ ಕೂಡ ಒಂದು ಹೆಜ್ಜೆ ಹಾಕಲಿಕ್ಕೆ ಕೂಡ ಒಂದು ಮುನ್ನುಡಿ ಕೂಡ ಬರೀತದೆ. ಅದರಲ್ಲಿ ಸೋಲು ಗೆಲುವಿನ ಹಾದಿಗಳಿರಬಹುದು, ಏನೇ ಇರ್ಬೋದು. ಇಂಥ ಸಂದರ್ಭಗಳಿರ್ಬೇಕಾದ್ರೆ ನೀವು ಈ ಜೀವನವನ್ನು ಕಂಡುಕೊಂಡ ರೀತಿಯಲ್ಲಿ, ಅಂದರೆ ನಿಮ್ಮ ಒಂದು ಲೇಖಕರಾಗಿ ಇರ್ತಕ್ಕಂಥ ಒಂದು ಅನುಭವ, ಆ ಅನುಭವವನ್ನು ನಿಮ್ಮ ಫೋಟೋಗ್ರಫಿನಲ್ಲಿ ಎಲ್ಲಾದರೂ ಹೊರಗೆ ಹಚ್ಚಿದ್ರ?
ತುಂಬ ವಿಷಯಗಳು ಕಲ್ತಿದ್ದೀನಿ ನಾನು ಫೋಟೋಗ್ರಫಿಯಿಂದ. ನಾನು ಮತ್ತೆ ನಾನು ಕ್ಯಾಮ್ರಾ ಬಗ್ಗೆ ಮಾತಾಡಲ್ಲ, ತೆಗೆದ ಚಿತ್ರದ ಬಗ್ಗೆ, ಅದ್ರ ಕ್ಲಾರಿಟಿ ಬಗ್ಗೆ ಮಾತಾಡಲ್ಲ. ಅದು ನನ್ನ ಬದುಕಿಗೆ ಏನು ಕೊಟ್ಟಿದೆ. ಈಗ ನೋಡಿ ಏನು ಗೊತ್ತಾ, ಈಗ ನೀವು ನಾನು ಮೇಸ್ಟ್ರು, ನನ್ನ ಫೋಟೋಗ್ರಫಿ ಯಾಕೆ ಈ ಥರದ್ದು ಅನಿಸಿದ್ರೆ ನಿಮಗೆ, ಈಗ ಉದಾಹರಣೆಗೆ ನೋಡಿ, ನಮ್ಮ PUC ನಲ್ಲಿ ಹುಡುಗರಿಗೆ ಪಾಠ ಇದೆ. ಅದರಲ್ಲಿ ಒಂದು ಸಿಂಹಬಾಲದ ಕೋತಿ ಬಗ್ಗೆ ಪಾಠ ಇದೆ, ಒಂದು ವಿಜ್ಲಿಂಗ್ ಥ್ರಶ್ ಅನ್ನೋ ಬರ್ಡ್ ಬಗ್ಗೆ ಇದೆ. ಖಂಡಿತ ನೀವು ಇದನ್ನ ಹೇಳಿದಾಗ ನಂಗೆ ಇನ್ನೊಂದು ನೆನಪಾಗಿದ್ದಂದ್ರೆ ಕರವಾಲ ಹಾರುವ ಓತಿಯ ಬಗ್ಗೆ ಇದೆ. ಅದು ನಮ್ಮ ಮಲೆನಾಡಿನಲ್ಲಿ ಇದ್ರೂ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾವಾಗ ಈ ತೇಜಸ್ವಿಯವರ ಕರವಾಲ ಕಾದಂಬರಿ ಬರೆದ್ರು, ಅದರಲ್ಲಿ ಒಂದು ಈ ರೀತಿಯ ಒಂದು ನಾಯಿ, ಒಂದು ಹಾರುವ ಓತಿ, ಈ ರೀತಿಯ ಪ್ರಾಣಿ ಪಕ್ಷ, ಎಲ್ಲರ ಬಗ್ಗೆ ಬರೆದಾಗ ನಾವು ಅದ್ರ ಬಗ್ಗೆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತ, ಅದನ್ನ ಎಲ್ಲಿದೆ ಅಂತ ಹುಡುಕುವ ಪ್ರವೃತ್ತಿ ಬಂತು. ಹಾಗಾಗಿ ಯಾಕಂದ್ರೆ ನಾನು ನಿಮ್ಗೆ ಕೇಳಿದ ಅದೇ ಕಾರಣಕ್ಕೆ, ನೀವು ಬರೆಯುವ ಕಥೆ ಕಾದಂಬರಿಗಳು ಅಥವಾ ಜೀವನದ ನೈಜ ಅನುಭವಗಳಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಚಿತ್ರೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ. ಹೌದು, ಖಂಡಿತ ಮಾಡಿದೀನಿ, ಅದನ್ನ ಬರಿತಾ ಇದ್ದೀನಿ ಕೂಡ. ಆದ್ರೆ ಏನಾಗಿದೆ ಗೊತ್ತಾ ನಿಮ್ಗೆ, ನೀವು ತುಂಬಾ ಒಳ್ಳೇದ್ ಕೇಳಿದ್ರಿ. ಈಗ ಅದು PUC ಗೆ ಟೆಕ್ಸ್ಟ್ ಆಗಿತ್ತು, ಹೌದಾ? ಅವಾಗ ಎಲ್ಲ ಹುಡುಗರು ಹೊತ್ತಿಗಳನ್ನ ಹುಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಆದ್ರೆ ಏನ್ ಗೊತ್ತಾ, ಒಂದು ನಮ್ ಸುತ್ತಮುತ್ತನೇ ತುಂಬಾ ಇರುತ್ತೆ ರಾಜೇಶ್, ನಾವು ಅದನ್ನ ಹುಡ್ಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ. ಇಲ್ಲೇ ನೋಡ್ರಿ, ಇಲ್ಲೇ ಬೇಕಾದಷ್ಟು ಪಕ್ಷಿಗಳು ಗೂಡು ಕಟ್ಟಿದಾವೆ, ಮಂಗಟೆ ಹಕ್ಕಿ ಓಡಾಡ್ತಾ ಇದ್ರು, ಮರಿಗಳಿಗೆ ಊಟ ಕೊಡ್ತಾ ಇದೆ. ಇದನ್ನ ನೋಡೋ ಕಣ್ಣುಗಳಿರ್ಬೇಕು. ನೀವು ನೆಲ ನೋಡ್ಕೊಂಡು ಹೋಗ್ತಿದ್ರೆ ಏನೂ ನೋಡಕ್ ಸಾಧ್ಯ ಇಲ್ಲ. ಸೊ ತೇಜಸ್ವಿ ಅದನ್ನ ಬರೆದ್ಮೇಲೆ ಅದೊಂದು ಸ್ವಲ್ಪ ಫ್ಯಾಂಟಸಿಯಾಗಿ ಬರೆದ್ರು, ಅದೇನೋ ಹಿಡ್ಕೊಟ್ಬಿಟ್ರೆ ಅದೆಷ್ಟೋ ದುಡ್ಡು ಬರುತ್ತೆ ಅಂತ. ಹಂಗಾಗಿ ಎಲ್ಲರೂ ಹುಡ್ಕಕ್ ಶುರು ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆದ್ರೆ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾನು ಹಂಗೆ ಹೋಗಿದ್ದೆ. ಈ ಕಾರಣಕ್ಕೆ ಹೋಗಿ ಅಲ್ಲಿ ಕೊಪ್ಪದ ಹತ್ರ ನನ್ನ ಫ್ರೆಂಡ್ ಮನೆಯಲ್ಲಿ 3 ದಿನ ಇದ್ದು, ಸಿಕ್ಬಿಟ್ರೆ ಅದೆಷ್ಟೋ ದುಡ್ಡು ಸಿಗುತ್ತೆ ಅಂತ ಹೇಳಿ ಅಲ್ಲೋಗಿ ಇದ್ದು ಅಂತೂ ಹಿಡಿದ್ವಿ ಅದನ್ನ. ಅದಕ್ಕೋಸ್ಕರನೇ ಕ್ಯಾಮ್ರಾ ತಗೊಂಡೋಗಿದ್ರಿ. ನಾನು ಆಕ್ಚುಲಿ ಕ್ಯಾಮ್ರಾ ತಗೊಂಡಿದ್ದು ಅದ್ರ ಹಿಂದೆ ಇದೊಂದು ಕಾರಣ ಇದೆ. ಅವಾಗ ನಾವು ಕ್ಯಾಮ್ರಾ ಕೊಂಡ್ಕೊಳಕ್ ಆಗ್ತಿಲ್ಲ, ಬಾಡಿಗೆಗೆ ತೊಗೊಂಡೋಗ್ತಿದ್ವಿ 10 ರೂಪಾಯಿಗೆ. ಅವಾಗ ರೋಲ್ ಕ್ಯಾಮ್ರಾ, ಅದ್ರಲ್ಲಿ ತೆಗ್ದಿದ್ದೆ ನಾನು, ಹಾರೋ ಹೊತ್ತಿ ತೆಗ್ದಿದ್ದೆ ನಾನು. ಆಮೇಲೆ ಈ ದುಡ್ಡು ಯಾರು ಕೊಡ್ತಾರೆ ಅಂತ ಬರ್ದಿಲ್ಲ ಅದರಲ್ಲಿ, ಕಾಲಲ್ಲಿ ಅದು ತಗೊಂಡೋದ್ರೆ ಅದೆಷ್ಟೋ ದುಡ್ಡು ಬರುತ್ತೆ, ಆ ಥರದ್ದಿಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ, ತೇಜಸ್ವಿಯರ ಬರವಣಿಗೆನಲ್ಲಿ ನಮ್ಗೆ ಇಷ್ಟ ಆಗೋದೇನಂದ್ರೆ, ಬರೀ ಕುತೂಹಲ ಅಲ್ಲ, ನೀವು ಸ್ವತಂತ್ರವಾಗಿ ಹುಡ್ಕಕ್ ಶುರು ಮಾಡ್ತೀರಾ. ಇಲ್ಲೊಂದು ಏನೋ ಇದೆ, ಇಲ್ಲಿ ಇರುವೆಗಳು ಹೋಗ್ತಾ ಇದ್ವು, ಎಲ್ಲಿ ಹೋಗುತ್ತೆ, ಅವ್ರು ಇರುವೆಗಳ ಮೇಲೆ ಬರ್ದಿದ್ದಾರೆ. ಅದನ್ನ ಓದಿದ್ರೆ ನೀವು ಇರುವೆಗಳನ್ನ ಸುಮ್ಮನೆ ನೋಡಲ್ಲ, ಏನೋ ವಿಶೇಷತೆ ಇದೆ ಅಲ್ಲಿ. ಹುತ್ತ ಇದು ಕಟ್ತಾ ಇದೆ, ಆ ಹುತ್ತ ಯಾಕೆ ಕಟ್ಟುತ್ತೆ, ಅದರಿಂದ ಈ ಮರಕ್ಕೆ ಏನು ಉಪಯೋಗ, ಈ ಭೂಮಿಗೆ ಏನು ಉಪಯೋಗ, ಈ ಥರ ಇದನ್ನ ಇಕಾಲಜಿ ಅಂತ ಕರಿತೀವಿ ನಾವು, ಈ ಸಾವಯವ ಸಂಬಂಧ ಅಂತ ಹೇಳ್ತೀವಿ. ಈ ಥರದ್ದನ್ನ ಹುಡ್ಕಕ್ಕೆ ಶುರು ಮಾಡುತ್ತೆ. ಆದರೆ ನೀವು ಈ ಯಾವುದನ್ನ ನಿಮ್ಗೆ ಹೊಸದು ಅಂತ ಅನ್ಸುತ್ತೋ ಅದು ನಿಮ್ಗೊಂದು ತುಂಬ ವಿಶೇಷತೆಗಳನ್ನು ಕೊಡ್ತಾ ಹೋಗುತ್ತೆ. ಆ ಹುಡುಕಾಟನ ಕಲಿಸಿದ್ದು ತೇಜಸ್ವಿ, ಆ ಹುಡುಕಾಟನ ಕಲಿಸ್ತಾ ಇರೋದು ಫೋಟೋಗ್ರಫಿ. ಆದರೆ ಫೋಟೋಗ್ರಫಿ ಅಂದ ತಕ್ಷಣ ಎಲ್ಲರೂ ನೀವು ಕರೆಕ್ಟಾಗಿ ಹೇಳ್ತಿದ್ರಿ, ಅದನ್ನ ಬರೀ ಫೋಟೋ ತೆಗೆಯೋದಕ್ಕೆ ಮಾತ್ರ ಸೀಮಿತ ಅಲ್ಲ. ಅದರಲ್ಲಿ ನೀವು ಕಂಡ್ಕೊಂಡ್ರೆ ಜೀವನ ದರ್ಶನನೂ ಇದೆ. ಇಲ್ಲ ಅಂದ್ರೆ ರಾಜೇಶ್ ಫೋಟೋ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ನಾನು ತೆಗಿಯಕ್ಕಾಗ್ಲಿಲ್ಲಲ್ಲ ಅಂತ ಕೊರಗ್ಬೋದು. ಇದು ಅಲ್ಲ, ನನ್ನ ಪ್ರಕಾರ ಇದು ಅಲ್ಲ. ಸರ್, ಇವತ್ತಿನ ಯುವ ಪೀಳಿಗೆ ಯಾವುದೋ ಒಂದು ಮೊಬೈಲ್ ಕ್ಯಾಮ್ರಾಗಳಿಗೆ ಅಥವಾ ಸಣ್ಣ ಒಂದು ಫೋಟೋ ತೆಗೆಯೋದು ಇಷ್ಟಕ್ಕೆ ಸಂಭ್ರಮ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ಈ ಜೀವನ ಅನುಭವಗಳು ಮತ್ತು ಈ ರೀತಿಯ ವಿಷಯಗಳ ಬಗ್ಗೆ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ ಬಹುಶಃ. ಆದರೆ ಇಂದಿನ ಪೀಳಿಗೆಗೆ ನೀವು ಈ ರೀತಿ ಎಲ್ಲ ಅನುಭವಗಳನ್ನು ಕಟ್ಟಿಕೊಂಡ ನಿಮ್ಮಂತೂ ಏನಾದರೂ ಹೇಳಿದ್ರೆ ಬಹುಶಃ ಅದರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಬರ್ಬೋದು ಅಂತ ನನಗನ್ಸುತ್ತೆ. ತಾವೇನು ಹೇಳಕ್ ಬಯಸ್ತೀವಿ? ಹೌದೌದು. ಈಗ ಅದೇನಂದ್ರೆ, ಆ ಏಜ್ ಇದೆಯಲ್ಲ, ತನ್ನನ್ನು ತಾನು ಸಂಭ್ರಮಿಸಿಕೊಳ್ಳುವ, ನಾನು ಹಿಂಗ್ ಚೆನ್ನಾಗಿ ಕಾಣಿಸ್ತೀನ ಅಂತ. ಅಂದ್ರೆ ಅವರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ, ಅವರೇ ಸಬ್ಜೆಕ್ಟ್ ಆದಾಗ ಅವ್ರ ಸೆಲೆಬ್ರೇಷನ್ ಅಲ್ಲಿ ಇರ್ತಾರೆ. ಈಗ ಅನೇಕ ಮಕ್ಕಳು ಮೊಬೈಲ್ ನಲ್ಲಿನೇ ಮ್ಯಾಕ್ರೋ ಫೋಟೋಗ್ರಫಿ ಮಾಡಕ್ ಶುರು ಮಾಡಿದ್ದಾರೆ. ಮ್ಯಾಕ್ರೋ ಫೋಟೋಗ್ರಫಿ, ಒಂದು ಕಪ್ಪೆಯ ಚಿತ್ರ ತೆಗೆದು, ಈಗ ನೋಡಿ ಇಲ್ಲಿ ಈ ಮರ ಇದೆ, ಇದ್ರೊಳಗಡೆ ಒಂದು ಆರ್ಟ್ ಇದೆ. ಆಕ್ಚುಲಿ ಇದ್ರೊಳಗೊಂದು ಆರ್ಟ್ ಇದೆ. ಅವ್ರಿಗೆ ನಾವು ಇದನ್ನು ಗಮನಿಸ್ರಿ, ನೀವು ಇದನ್ನ ನೋಡ್ಬೇಕು, ಇದನ್ನ ಅಂತ ಹೇಳಿದಾಗ ಹೌದಲ್ಲ ಅಂತ ಅದನ್ನ ತೋರಿಸ್ಬೇಕು. ಆದ್ರೆ ಒಂದು ಕ್ಯಾಮ್ರಾ ಯಾವಾಗ್ಲೂ ಏನಂದ್ರೆ, ಮನುಷ್ಯ ನೋಡುವ ರೀತಿಯಲ್ಲಿ ಇರಬಾರ್ದು, ಅದು ನಿಮ್ಮ ಕಣ್ಣು ನೋಡದೇ ಇರೋ ರೀತಿಯಲ್ಲಿ ಚಿತ್ರ ತೆಗಿಬೇಕು. ನಿಧಾನಕ್ಕೆ ಅವರಿಗೆ ಈ ಸೆಲ್ಫಿ ಕ್ರೇಜಿ ಇದೆಯಲ್ಲ ರಾಜೇಶ್, ಆಕ್ಚುಲಿ ನೀವು ನೋಡ್ರಿ, ಸೆಲ್ಫಿ ತಕೊಳ್ತಾರಲ್ಲ, ಅದನ್ನ ಅವ್ರು ಫೋನಲ್ಲಿ ಇಟ್ಕೊಂಡಿರ್ತಾರೆ, ಒಂದಿನ ಡಿಲೀಟ್ ಆಗುತ್ತೆ ಅಷ್ಟೇನೆ. ಅದ್ರ ಆಚೆಗೆ ಅದೇನು ಇರೋದಿಲ್ಲ. ಸೊ ನೀವು ಪ್ರಕೃತಿಯ ಸೂಕ್ಷ್ಮಗಳನ್ನ ಹುಡ್ಕೋದಕ್ಕೆ ಹಚ್ಚಿದ್ರೆ
ಒಂದು ಸಣ್ಣ ಕಪ್ಪೆ, ಒಂದು ಸಣ್ಣ ಇರುವೆ. ನಾನು ಅದಕ್ಕೋಸ್ಕರ ಕಾಸ್ಟ್ಲಿ ಕ್ಯಾಮ್ರಾ ತಗೋಬೇಕು, ಎಲ್ಲೋ ಹೋಗ್ಬೇಕು ಅನ್ನೋದು ಅದು ನಾನು ಒಪ್ಪಲ್ಲ. ನೀವಿರೋ ಸುತ್ತಮುತ್ತನೇ ಹುಡುಕ್ಬೋದು ಅಂತ. ಈ ಶಿವಮೊಗ್ಗದಲ್ಲಿ ಒಂದು ಹೆಣ್ಮಗಳು ಒಂದು ಮಾಮೂಲಿ ಕ್ಯಾಮ್ರಾದಲ್ಲಿ ಒಂದು 1200 ರೂಪಾಯಿದ ಒಂದು ಮಾಮೂಲಿ ಲೆನ್ಸ್ ತಗೊಂಡು ಎಷ್ಟು ಅದ್ಭುತವಾದ ನೊಣದ ಚಿಟ್ಟೆಯ ಫೋಟೋಗಳನ್ನು ತೆಗಿತು. ನೋಡಿ ಅಲ್ಲೊಂದು ಚಿಟ್ಟೆ ಇದೆ ಅಲ್ವಾ, ನೋಡಿ ಅಲ್ಲೊಂದು ಚಿಟ್ಟೆ ಇದೆ. ನೀವು ನೋಡಿದ್ರೆ ಇದೆ, ನೋಡದೇ ಇದ್ರೆ ಇಲ್ಲ. ಅದು ಈಗ ನೀವು ಬರೀ ಚಿಟ್ಟೆ ನೋಡಿದ್ರಿ ಇದು, ಆದ್ರೆ ಆ ಚಿಟ್ಟೆ ಇವತ್ತು ಯಾಕೆ ಇಲ್ಲಿದೆ, ನಾಳೆ ಎಲ್ಲಿರುತ್ತೆ, ಅದರ ಆಯುಸ್ಸು ಎಷ್ಟು ದಿನ, ಅದು ಯಾಕೆ ಆ ಬಣ್ಣದಲ್ಲಿದೆ, ಅದ್ರ ಹೆಸರೇನು, ಯಾಕೆ ಚಿಟ್ಟೆಗಳು ಬೇರೆ ಬೇರೆ ಬಣ್ಣದಲ್ಲಿರುತ್ತೆ, ಗಾಳಿ ಹೋದಾಗ ಈಗ ಭೂಮಿನ ಸುತ್ಕೊಂಡು ಚಿಟ್ಟೆಗಳು ಹೋಗ್ತಾವಲ್ಲ, ಮತ್ತೆ ಮುಂದಿನ ವರ್ಷ ಇದೇ ಸಮಯಕ್ಕೆ ಇಲ್ಲಿಗೆ ಬರುತ್ತಲ್ಲ, ಈ ಥರದ ನೂರಾರು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಿದ್ರೆ ಅದು ಬರೀ ಫೋಟೋಗ್ರಫಿಯಾಗಿ ಇರಲ್ಲ, ಅದು ಜೀವನ ಅನುಭವ ಆಗಿರುತ್ತೆ, ಕುತೂಹಲವಾಗಿರುತ್ತೆ, ನಿಮ್ಗೆ ಹುಡುಕಾಡೋ ಥರ ಮಾಡುತ್ತೆ. ಹಾಗೆ ಸರ್, ಕೊನೆಯದಾಗಿ ನಿಮಗೆ ಈ ಎಲ್ಲ ಹವ್ಯಾಸಗಳು, ಯಾಕಂದರೆ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಉಪನ್ಯಾಸಕನಿದ್ದಾನೆ, ಲೇಖಕನಿದ್ದಾನೆ, ಹವ್ಯಾಸಿ ಫೋಟೋಗ್ರಾಫರ್ ಇದ್ದಾನೆ, ಹಾಗೆ ಒಬ್ಬ ಕುಟುಂಬದ ಯಜಮಾನ ಕೂಡ ಇದ್ದಾನೆ. ಇವೆಲ್ಲ ಒಂದು ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ನೀವು ಈ ಸಮಯವನ್ನ ಮತ್ತೆ ಜನರಿಗೆ ಅಂದ್ರೆ ನಿಮ್ಮ ತರ ಒಂದು 4-6 ಹವ್ಯಾಸಗಳನ್ನು ಬೆಳೆಸ್ಕೋಬೇಕು, ಏನಾದರೂ ಒಂದು ಸಾಧಿಸಬೇಕು ಅನ್ನೋರಿಗೆ ಏನು ಹೇಳಕ್ ಬಯಸ್ತೀವಿ? ಏನು ನಾನು ಇನ್ನೊಬ್ರಿಗೆ ಉಪದೇಶ ಮಾಡೋಷ್ಟು ದೊಡ್ಡವನಲ್ಲ ನಾನು. ಸಮಯ ಹೊಂದಿಸ್ಕೋಬೇಕು ನಮ್ಮ. ಅಂದರೆ ಒಂದೇನಂದ್ರೆ ರಾಜೇಶ್, ನಮ್ಮ ಹವ್ಯಾಸಗಳು ಈ ಜಗತ್ತಿಗೆ, ಈ ಜನರಿಗೆ, ಜ್ಞಾನಕ್ಕೆ ಏನೋ ಒಳ್ಳೇದು ಮಾಡೋದಾಗಿರ್ಬೇಕು. ಅದು ಕೇವಲ ನನಗೋಸ್ಕರ, ನನ್ನ ಬರೀ ಸ್ವಾರ್ಥಕ್ಕೋಸ್ಕರ ಅಂತ ನಾನೇನು ಮಾಡ್ತೀನೋ ಅದನ್ನು ನಾನು ಒಪ್ಪೋದಿಲ್ಲ. ಈಗ ನೋಡಿ, ನಾನು ಇಷ್ಟು ಪಡೆದ ಜೀವನ ಅನುಭವವನ್ನು ನನ್ನ ಮಕ್ಕಳಿಗೆ, ನನ್ನ ಕಾಲೇಜಲ್ಲಿರೋ ಮಕ್ಕಳಿಗೆ ಬಂದದನ್ನು ವಿವರಿಸಿ ಹೇಳ್ತೀನಿ ಅಲ್ವಾ. ಅವರು ಅಲ್ಲಿ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಈಗ ನನಗೆ ಅದು ಶುರುವಾಗಿದೆ ಹೇಗೆ ಅಂದರೆ, ಈಗ ಇಲ್ಲಿ ತಮಿಳ್ನಾಡಲ್ಲಿದೆ ವಾಲ್ಪರೆ, ಅದ್ರ ಮೇಲೆ ಒಂದು ಪಾಠ ಇದೆ ಮಕ್ಕಳಿಗೆ. ನೀವು ನೋಡದೇ ಇದ್ದಾಗ ಭಾಳ ನೀರಸವಾಗಿ ಹೇಳ್ತೀರಾ ಅದನ್ನು. ಈಗ ನಾನು ಹೋಗಿ 4 ದಿನ ಅಲ್ಲಿದ್ದು ವಾಲ್ಪರೆ ಅಂದರೆ ಏನು, ವಿಜ್ಲಿಂಗ್ ಥ್ರಶ್ ಅಂದರೆ ಏನು, ಯಾವ ಪರಿಸರದಲ್ಲಿರುತ್ತೆ ಅಂತ ಅದನ್ನ ಹೋಗಿ ನೋಡ್ಕೊಂಡು ಬಂದಾಗ ನಾನು ಮಕ್ಳಿಗೆ ಹೇಳೋ ರೀತಿ ಶೈಲಿನೇ ಬದಲಾಗಿ ಹೋಗುತ್ತೆ. ಅಂದರೆ ನಾನೊಬ್ಬ ಮೇಯ್ಸಲ್ವ ಫಸ್ಟು, ಅದಕ್ಕೆ ನಾನು ಜೀವ ತುಂಬಬೇಕು ಅನ್ನೋ ಥರದಲ್ಲಿ ಹೊರಟಾಗ ನಾನು ಈ ಯಾವುದೇ ಖರ್ಚಾಗಲಿ ಓಡಾಟ ಆಗಲಿ ಇದು ನನಗೆ ಮುಖ್ಯ ಆಗಲ್ಲ. ಆ ಮಕ್ಳಿಗೆ ಹೇಳುವಾಗ ಖುಷಿಯಿಂದ ಕಣ್ಣಡಿಸ್ಕೊಂಡು ಕೇಳ್ತಾರಲ್ಲ ಅದು. ಅಂದರೆ ಈ ಮೇಷ್ಟ್ರು ಅಂದರೆ ಏನು ಸರ್, ಅಲ್ಲಿ ಇಲ್ಲಿ ಸಿಗೋ ಎಲ್ಲ ಜ್ಞಾನನ ತಂದು ಹಂಚೋ ಕೆಲಸ. ಪಕ್ಷಿ ಕೂಡ ಅದೇ ಮಾಡುತ್ತಲ್ವಾ, ತನ್ನ ಮರಿಗಳನ್ನ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿರೋದೆಲ್ಲ ಹಿಡ್ಕೊಂಬಂದು ತಿನ್ಸುತ್ತಲ್ವಾ. ನನಗಿದು ನೇಚರ್ ನೋಡಿ ಯಾರು ಪಕ್ಷಿಗೆ ಅಷ್ಟು ಜವಾಬ್ದಾರಿ ಇದ್ಮೇಲೆ ಈ ಸಂಬಳ ತಗೊಳ್ಳೋ ಮೇಷ್ಟ್ರು ನನಗೆ ಯಾಕೆ ಇರಬಾರ್ದು ಅದು. ಹಾಗಾಗಿ ಎಲ್ಲ ಅನುಭವಗಳನ್ನ ನನ್ನ ಮಕ್ಳಿಗೆ ತಗೊಂಡೋಗಿ ತಿನ್ಸೋ ಕೆಲಸ ನಾನು ಮಾಡಬೇಕು ಅನ್ನೋ ಭಾಗವಾಗಿ ಕೂಡ ನಾನು ಫೋಟೋಗ್ರಫಿ ಕೆಲಸ ಮಾಡ್ತಾ ಇದ್ದೆ. ಕುಟುಂಬದ ಸದಸ್ಯನಾಗಿ, ಹವ್ಯಾಸ ಚಿತ್ರಗಾರರಾಗಿ, ಹವ್ಯಾಸಿ ಜೊತೆಯಲ್ಲಿ ಲೇಖಕರಾಗಿ ಈ ಎಲ್ಲ ಅನುಭವಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಡ್ತಾ ಇದ್ದೀನಿ. ಮುಂದಿನ ಪೀಳಿಗೆ ಕೂಡ ಈ ರೀತಿ ಅನುಭವಗಳನ್ನು ಕಟ್ಟಿಕೊಳ್ಳುವಂಥ ಮುನ್ನುಡಿಲಿ ಅಂತ ಹೇಳಿ ಒಂದು ಆಶಯಗಳನ್ನು ನಮ್ಮ ಕಲಿಮುಲ್ಲಾ ಅವರು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಈ ವಿಶೇಷ ಅತಿಥಿಯ ಜೊತೆಗಿನ ಒಂದು ಅನುಭವದ ಮಾತು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.